ಏನ್ ರಾಮಣ್ಣ, ಅವತ್ ನಾನು ಹೇಳಿದ್ದು ಹುಡುಗಿಗೆ ಮೈ ತುಂಬಾ ಒಡವೆ ಹಾಕಿ ಕೈ ತುಂಬಾ ಹಣ ಕೊಟ್ಟು ನಮ್ಮ ಮನೆ ಸೊಸೆಯಾಗಿ ಕಳಿಸ್ಬೇಕು ಅಂತ ತಾನೆ. ನೋಡಿ ಈಗ ಕೈನಲ್ಲಿ ಒಂದ್ ಜೊತೆ ಬಳೆ ಇಲ್ಲ, ಕುತ್ಕಲ್ ಒಂದ್ ಎಳೆ ಸರ ಇಲ್ಲ. ಹೇಳ್ರಯ್ಯ. ಬನ್ನಿ ಹೇಳ್ತೀನಿ. ಅದೇನ್ ಹೇಳ್ಬೇಕು? ಇಲ್ಲ ಹೇಳಯ್ಯ. ವಿಷಯ ಏನು ಅಂದ್ರೆ ಮನೆಯಲ್ಲಿಟ್ಟ ಒಡವೆ ಪೆಟ್ಟಿಗೆನೆ ಕಳವಾಗ್ಬಿಟ್ಟಿದೆ. ಇದನ್ನ ನಾನು ನಂಬೇಕಾ? ದೇವರಾಣೆಗೂ ನಿಜ ಕೃಷ್ಣಪ್ಪನವ್ರೆ, ನಾವು ಸುಳ್ಳು ಹೇಳಲ್ಲ. ಚೆನ್ನಾಗಿದೆಯಮ್ಮ, ಒಡವೆ ಕಳೆದೋಯ್ತು ಅಂತ ಹುಡುಗಿನ ಬಿಚ್ಚೋಲೆ ಗೌರಿ ತರ ನಾನು ಕರ್ಕೊಂಡು ಹೋಗ್ಬಿಡ್ತೀನ? ಇದು ಲಕ್ಷಣನ? ದಯವಿಟ್ಟು ಕೂಗಾಡ್ಬೇಡಿ. ಎಲ್ಲ ಸಾಕು, ಸುಂದರ ಕಂಡಿದ್ದೀನಿ. ಏನ್ ಮಹಾಮರ್ಯಾದೆ ರಾವಣ ನೀನು. ಕೃಷ್ಣಪ್ಪನವ್ರೆ, ಹೀಗೆ ಕೂಗಾಡ್ ಪ್ರಯೋಜನ ಇಲ್ಲ. ಒಡವೆಗಳಿಲ್ಲ, ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. 1,00,000 ರೂಪಾಯಿ ಕ್ಯಾಶ್ ಕೊಡಿ ಸಾಕು. ಅಷ್ಟೊಂದು ಹಣ ನಮ್ಮ ಹತ್ರ ಎಲ್ಲಿಂದ ಬರ್ಬೇಕು? ಅಷ್ಟೊಂದ್ ಹಣ ಯಾವತ್ ಬರುತ್ತೋ ಅವತ್ತೇಳಿ ಮದುವೆ ಇಟ್ಕೊಳ್ಳೋಣ ಆಮೇಲೆ. ಅಯ್ಯೋ, ನಿಮ್ ಕೈ ಮುಗಿತೀನಿ. ಹೀಗೆಲ್ಲ ಹೇಳಿ ನಮ್ಮ ಮರ್ಯಾದೆ ಕಳಿಬೇಡಿ. ಇರೋ ತಂಗಿಗೆ ಅಚ್ಚುಕಟ್ಟಾಗಿ ಮದುವೆ ಮಾಡಕ್ ಯೋಗ್ಯತೆ ಇಲ್ದಿರೋವನಿಗೆ ಮರ್ಯಾದೆ ಬೇರೆ ಕೆಡು ಕಣಯ್ಯ. ನಿನ್ ತಮ್ಮನಿಗೆ ಮದುವೆ ಮಾಡಿದ್ಯಲ್ಲ, ಅವ್ರಿಗೆ ಹೀಗೆ ಹೇಳಿದ್ರ? ಆ ದೊಡ್ಡ ಮನುಷ್ಯನ್ಗೆ ಕೊಡ್ಲಿಲ್ವಾ ಕೈ ತುಂಬಾ? ನನ್ನ ಮಗನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಸೌಭಾಗ್ಯ ಲಕ್ಷ್ಮಿ ಆಗಿರ್ಬೇಕೆ ಹೊರತು ದರಿದ್ರ ದೇವತೆ ಅಲ್ಲ. ಸ್ವಾಮಿ, ಲಗ್ನ ಸಾಧಿಸಬೇಕು, ಲೇಟ್ ಆಗ್ತಿದೆ. ಒಯ್ದಾತಿನೇ ಇಲ್ಲ. ಬೇಕ್ರ ಏನೋ ನೋಡ್ತಾ ಇದ್ಯಾ? ಹೇಳ ಮೇಲೆ. ಕೃಷ್ಣಪ್ಪನವ್ರೆ, ಈಗ ನೀವು ದುಡುಕಿ ನನ್ನ ತಂಗಿ ಬಾಳ ಹಾಳು ಮಾಡ್ಬೇಡಿ, ನನ್ನನ್ನು ಕಾಪಾಡಿ. ಬಿಡಯ್ಯ ಕಾಲ್ನ. ನಾನೇನ್ ತಿರುಪ್ತಿ ತಿಮ್ಮಪ್ಪ ಅಲ್ಲ ಕಾಲ ಇಟ್ಕೊಂಡನ್ನೆಲ್ಲ ಕಾಪಾಡೋದಕ್ಕೆ. ನಾನು ಕಟ್ಟೆ ಕೃಷ್ಣಪ್ಪ. ಹೇಳ ಮೇಲೆ. ಹೇಳ ಮೇಲೆ. ನೋ, ನಾನು ಹೇಳಲ್ಲ. ಯಾಕ? ನನಗೆ ಒಡವೆ ಬೇಕಾಗಿಲ್ಲ, ಈ ಮದುವೆ ಬೇಕು. ನೀನ್ ಅಮೆರಿಕ ಕಳಿಸಿ ಓದ್ಸೋದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಗೊತ್ತೇನೋ? ಬಡ್ಡಿ ಸಮೇತ ಹಣ ಬಂದ್ರೇನೆ ಈ ಮದುವೆ. ಈ ಮದುವೆ ನಡೆಯುತ್ತೆ. ನಾನು ತಾಳಿ ಕಟ್ತೀನಿ. ಶಾಸ್ತ್ರಿಗಳೇ, ಮಂತ್ರ ಹೇಳಿ. ನಿಮ್ಮ ಅಪ್ಪನ ಮಾತು ಕೇಳದೆ ಹಠ ಮಾಡಿದ್ರೆ ಈ ಚಪ್ಪರ ಕೆಳಗಡೆ ನಾನು ನೇಡ್ ಹಾಕೊಂಡು ಸತ್ತು ಹೊಡ್ತೀನಿ. ಅಪ್ಪನ ಮಾತನ್ನ ಕೇಳ್ಬೇಡ ಕಣ, ಕಟ್ಟೋ ತಾಳಿನ. ಅಯ್ಯೋ, ನನ್ ಮಕ್ಳೇನ್ರು ಅಪ್ಪನಿಗೆ ಅನ್ಯಾಯ ಮಾಡ್ತಿದ್ದೀರೇನ್ರು? ಅಯ್ಯೋ, ಇದು ಮದುವೆ ಅಲ್ಲ, ಸ್ಮಶಾನಪ್ಪ. ನನ್ನ ಹಾಳು ಮಾಡ್ಬಿಟ್ರು. ನನ್ನ ಮಕ್ಕಳು ನನ್ನ ಹೊಟ್ಟೆಲಿ ನಿಂತ ಮಕ್ಕಳು ಹುಟ್ಟಿರ್ತೀರ ಹಾಳು ಮಾಡ್ಬಿಟ್ರು. ಹೋಯ್ತಲ್ಲಪ್ಪ, ಒಡವೆ ಎಲ್ಲ ಹೊಟ್ಟೋಯ್ತು. ಅಮರ್, ನಿನ್ ಮನಸ್ಸು ಎಂಥದ್ದು ಅಂತ ನಮ್ಗೆ ಗೊತ್ತಪ್ಪ. ಆದ್ರೆ ನಮಗೋಸ್ಕರ ನಿಮ್ ತಂದೆನ ದೂರ ಮಾಡ್ಕೋಬೇಡ. ಹೆತ್ತೋರಿಗೆ ಸಂತೋಷ ಪಡಿಸದೆ ಮಾಡ್ಕೊಳ್ಳೋ ಮದುವೆ ಅಲ್ಲ. ತುಡುಕ್ಬೇಡ. ಕೇಳಪ್ಪ, ಕೇಳು. ಅಯ್ಯೋ ಬೇಟ, ಕೊಡ್ತಾನೆ ಭಯ್ಯ. ನಿನಗೊಂದು ಸರಿ ಜೋಡಿ ಬೇಕೇನು ಕೇಳು. ಮಧುಚಂದ್ರ ಎಲ್ಲೆಂದು ಕಿವಿಯಲ್ಲಿ ಹೇಳು. ಬೇಕೇನು ವಜ್ರದ ಸರವು, ಬೇಕೇನು ಮುತ್ತಿನ ಸರವು. ನಿನ್ನಾಸೆ ನನ್ನಲ್ಲಿ ಹೇಳು, ಏನೇನು ಬೇಕು ಕೇಳು. ನಾನೇನು ಹೇಳುವುದಿಲ್ಲ, ಬೇರೇನು ಬೇಡುವುದಿಲ್ಲ. ಈ ಪ್ರೀತಿ ಸಾಕಾಗಿದೆ. ನಾನು ನಿಮ್ ಜೊತೆ ಬರ್ತೀನಿ. ನಾನೇನ್ ಪಿಕ್ನಿಕ್ ಹೋಗ್ತಾ ಇದ್ದೀನಿ, ಆಫೀಸ್ ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀನಿ. ಅದಕ್ಕೆ ಆಫೀಸ್ ಡ್ಯೂಟಿ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋದು 15-20 ದಿವಸ ಆಗ್ಬೋದು. ಆರೋಗ್ಯ ಚೆನ್ನಾಗಿ ನೋಡ್ಕೊಪ್ಪ. ಆಗ್ಲಿ ಅದಕ್ಕೆ. ರಾಮಣ್ಣವರು ಮಹಾ ಸ್ವಾಭಿಮಾನಿಗಳು. ಅವ್ರ ಕಷ್ಟ ಅಂತ ಸಂಬಂಧಿಕರ ಹತ್ರ ಸಹಾಯ ಕೇಳೋಂತ ವ್ಯಕ್ತಿ ಅಲ್ಲ.
ಅವ್ರ ಮಾತು ಬೆಲೆ ಕೊಟ್ಟು ಮದುವೆ ಮಂಟಪದಿಂದ ಹೊರಗೆ ಬಂದೆ ಹೊರತು ನಿನ್ ಪ್ರೀತಿ ಗೌರವದಿಂದ ಅಲ್ಲ. ಲೋ ಅಮರ, ಬುದ್ಧಿ ಇಲ್ದಿರೋರ್ ಹತ್ರ ಮಾತ್ಯಾಕೋ ಬೆಳೆಸ್ತೀಯಾ? ಇನ್ನು 10 ನಿಮಿಷದಲ್ಲಿ ರಾಹುಕಾಲ ಬಂದ್ಬಿಡುತ್ತೆ. ಒಳ್ಳೆ ಲಗ್ನದಲ್ಲಿ ಮನೆ ಬಿಟ್ಟು ಹೋಗಿ ಕೈ ತುಂಬಾ ಸಂಪಾದನೆ ಮಾಡಿ ಅದೇ ಹುಡುಗಿನ ಮದುವೆ ಮಾಡ್ಕೊಳ್ಳೋ. ನಿಮ್ಮ ಅಪ್ಪನಿಗೂ ಒಂದ್ ಲಗ್ನ ಪತ್ರಿಕೆ ಕಳ್ಸು, ಬಂದ್ ಬಿಟ್ಟಿ ಊಟ ತಿನ್ ಸಾಯ್ಲಿ. ಅಮರ್ ಅಮರ್ ಅಯ್ಯೋ, ನನ್ನ ಆಸೆನೆಲ್ಲ ನಿರಾಸೆ ಮಾಡ್ಬಿಟ್ಟಲ್ಲೋ. 10 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಬಂದಿದ್ರಲ್ಲೋ. ಲೋ ಗಣೇಶ, ಇವನ್ ನಿಜವಾಗ್ಲೂ ನನ್ನ ಮಗನೇನಾ? ಅಪ್ಪ, ಅವನು ನಿನ್ ಮಗ ಹೌದು ಅಲ್ವೋ? ನನ್ ತಮ್ಮ ಅಂತೂ ಹೌದು. ಒಡವೆ ಕಳ್ದೋಗಿರೋದ್ ನಿಜನೇನೆ? ಸಾಕ್ ಸುಮ್ನಿರೆ, ಅದೆಲ್ಲ ಒಂದೇವ. ಅವ್ರ ದೊಡ್ಡದ್ಕೆನೆ ಮನೇಲಿ ಬಚ್ಚಿಟ್ಬಿಟ್ಟು ನಾಟಕ ಆಡ್ಬಿಟ್ಟಿದ್ದಾಳೆ. ಅದ್ರಿಂದ ಆ ಹುಡುಗಿ ಮದ್ವೆನೇ ನಿಂತು ಹೋಯ್ತು ಪಾಪ. ನಿಂತ್ರೇನೆ ಮದ್ವೆಗ್ ಮಾಡ್ಸಿರೋ 1000 ರೂಪಾಯಿ ಒಡವೆ ಅವಳಗ್ ದಕ್ಲಿಲ್ವಾ? ಆ ಹುಡುಗಿ ಗತಿ ಏನೇ ಪಾಪ. ಯಾಕೆ ತುಳಸಿ, ಏನಾಯ್ತು? ಜನಗಳು ಚುಚ್ಚು ಮಾತನ್ನ ತಡ್ಕೊಳಕ್ ತುಂಬಾ ಕಷ್ಟ ಆಗತ್ತೆ ರೀ. ಎಲ್ರು ನನ್ ಕಡೆ ಕೈ ತೋರಿಸಿ ಅನ್ಬಾರ್ದು ಮಾತನ್ನ ಅಂತಾರೆ. ಪ್ರಪಂಚದಲ್ಲಿ ಇದೆಲ್ಲ ಸಹಜ ಅಲ್ವಾ ತುಳಸಿ? ದೇವರನ್ನೇ ಬಯ್ಯೋ ಜನ ಮನುಷ್ಯರನ್ನ ಬಿಡ್ತಾರೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳ್ತಿದ್ವಿ ನಾವು. ಇವತ್ತ ಆ ದೇವಾಲಯದಲ್ಲಿ ಗಂಟೆ ನಾದಾನು ಕೇಳಿಸ್ತಿಲ್ಲ, ದೀಪದ ಬೆಳಕನ್ನು ಕಾಣಿಸ್ತಾ ಇಲ್ಲ. ಎಲ್ ನೋಡಿದ್ರು ಕತ್ಲೇನೆ ಆವರಿಸ್ಕೊಂಡಿರೋ ಹಾಗಿದೆ ರೀ. ಬೇಗ ನಂಬಿಕೆ ಕಳ್ಕೋಬೇಡ ತುಳಸಿ. ಏನ್ ಮಾಡಕ್ಕಾಗತ್ತೆ? ವಯಸ್ಸಿಗೆ ಬಂದ ಹೆಣ್ಣು ಮನೆಯಲ್ಲಿದ್ರೇನೆ ಜನ ಅನ್ಕೋತಾರೆ. ಅಂಥದ್ರಲ್ಲಿ ಮದುವೆ ನಿಂತೋಗಿರೋ ಹೆಣ್ಣು ಮನೆಯಲ್ಲಿದ್ರೆ ಅಂದೇ ಇರ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ, ಆಶಾ ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ಆತ್ಮಹತ್ಯೆ ಮಾಡ್ಕೋತಾಳಂತೆ. ಯಾಕ್ರಿ, ಯಾಕೆ ಹಾಗೆ ನಿಂತ್ಬಿಟ್ರಿ? ಆಶಾ ನೋಡ್ಕೊಂಡ್ ಬಂದ್ರಿ? ಆಶಾ ಹುಡುಕಿ ಆಶಾ, ಬೇಡ ಆಶಾ. ಏನ್ರಿ, ಏನಾಯ್ತು? ಆಶಾ ಸಿಕ್ಕದ್ಲಾ? ವಿಧಿ ಯಾಕೋ ನಮ್ ವಿಚಾರದಲ್ಲಿ ತುಂಬಾ ಕ್ರೂರಿಯಾಗಿದ್ದಾನೆ ಅಂತ ಕಾಣುತ್ತೆ. ವಿಧಿನೇ ಯಾಕಿರಿ ಅಂತೀರಾ? ಅವನು ಯಾವತ್ತೂ ಕರುಣಮಯಿನೇ. ಕಠಿಣವಾಗಿರೋದು ನಮ್ ಸುತ್ತಮುತ್ತ ಇರೋರೆ. ಏನ್ರಿ, ಇಷ್ಟು ದಿನ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪದಾರ್ಥನೂ ಕಳವಾಗಿಲ್ಲ. ಅಂಥದ್ರಲ್ಲಿ ಬೀರು ಒಳಗಿಟ್ಟಿದ್ದು ಒಡವೆ ಇಲ್ಲ ಅಂದ್ಬಿಟ್ಲಲ್ಲ ಮೀನಾ. ಅದನ್ನೇನ್ ಬೀರು ನಂಗ್ ಬಿಡ್ತಿದ್ರಿ? ನಮ್ ತಾಯಿ ಮನೇಲಿ ಇಂಥ ಒಡವೆಗಳನ್ನ ಕೆಲಸದವ್ರನ್ನ ದಾನ ಮಾಡ್ತೀವಿ. ನನ್ ಗಂಡ ಇಲ್ಲದೆ ಇರೋ ಸಮಯದಲ್ಲಿ ನನ್ ಮೇಲೆ ಅಪವಾದ ಹೊರಿಸ್ತೀರಾ? ನೋಡಮ್ಮ, ಮೊದ್ಲೇ ನಮ್ಮ ಮನ್ಸು ಸರಿಯಾಗಿಲ್ಲ, ಇನ್ನೂ ಯಾಕೆ ನಮ್ ನೆಮ್ಮದಿ ಹಾಳು ಮಾಡ್ತೀಯ? ತಪ್ಪಾಯ್ತು. ಇನ್ಮೇಲೆ ನನ್ನಿಂದ ಯಾವ ತೊಂದರೆನೂ ಬರಲ್ಲ. ನೀವು ಸುಖವಾಗಿರಿ, ನಾನು ಹೋಗ್ತೀನಿ. ನಿಂತ್ಕೊ ಮೀನಾ.
ಎಲ್ಲಿಗೆ ಹೋಗ್ತಿದೀಯಾ? ನಮ್ ತಾಯಿ ಮನೆಗೆ. ನಿಮ್ ತಂಗಿ ಹಾಗೆ ಯಾವನ್ನೋ ಕಟ್ಕೊಂಡು ಓಡ್ ಹೋಗಲ್ಲ. ಮುಚ್ಚು ಬಾಯ್. ಯಾಕ್ರಿ ಬಾಯ್ ಮುಚ್ಕೊಂಡಿರ್ಬೇಕು? ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ನೀವೇ ಒಡವೆ ಬಚ್ಚಿಟ್ಟಿದ್ದು, ನೀವೇ ಮದ್ವೆ ನಿಲ್ಸಿದ್ದು, ನೀವೇ ನಿಮ್ ತಂಗಿಗೆ ದ್ರೋಹ ಮಾಡಿದ್ದು. ಒಡವೆ ಆಸೆಗೋಸ್ಕರ ಗಂಡ ಹೆಂಡತಿ ಸೇರ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ನನ್ನ ಮೇಲೆ ಅಪೋದ ಹೊರಿಸ್ತೀರಾ? ಚೀಚಿ, ಇನ್ನು ನಿಮ್ ಜೊತೆಲಿದ್ರೆ ಕೊಲೆ ಮಾಡ್ಕೋ ಹೆಸಲ್ಲ ನೀವು. ರಾಮಣ್ಣ, ನಾಳೆಯಿಂದ ಈ ಚಾಪೆ ಒಂದೇ ನಿನ್ನ ಆಸ್ತಿ. ತಗೊಂಡು ಮನೆ ಖಾಲಿ ಮಾಡು. ಸೋಮಯ್ಯ ಶೆಟ್ರೆ, ಸ್ವಲ್ಪ ದಯೆ ತೋರಿಸಿ. ಇಷ್ಟು ದಿನ ದಯೆ ತೋರಿಸಿದ್ದಕ್ಕೆ ಫುಟ್ಪಾತ್ ನಲ್ಲಿ ಮಲಕ್ಕೊಳ್ದೆ ಮನೆ ಹಾಸಿಗೆ ಮೇಲೆ ಮಲಕೊಂತಿದ್ರಿ. ಹೀಗೆ ದಯೆ ತೋರಿಸ್ತಾನೆ ಹೋದ್ರೆ ಕೊಟ್ಟಿರೋ ಹಣನ ಕಳ್ಕೊಂಡು ನಾನು ಫುಟ್ಪಾತ್ ಹೋಗ್ಬೇಕಾಗತ್ತೆ ಅಷ್ಟೇ. ಇವರು ಲಾಯರು, ಇದು ಕೋರ್ಟ್ ಆರ್ಡ್ರು. ಸೋಮೇಶ್ ಶೆಟ್ರೆ, ಇನ್ನೊಂದು 4 ದಿನ ಅವಕಾಶ ಮಾಡ್ಕೊಡಿ. ನಮ್ ಚಂದ್ರು ಬಂದ ತಕ್ಷಣ ಹೇಗಾದ್ರೂ ಮಾಡಿ ನಿಮ್ ಹಣನ ಕೊಟ್ಬಿಡ್ತೀವಿ. ಚಂದ್ರು ಇಷ್ಟು ದಿನ ಊರ್ನೆಲ್ಲ ಇದ್ನಲ್ಲ, ಏನ್ರಿ ಮಾಡಿದ್ರಿ? ಈಗ ನೀವೇನೇ ಹೇಳಿದ್ರು ನಾನ್ ಕೇಳೋದಕ್ ಸಿದ್ಧವಾಗಿಲ್ಲ. ರೀ ಲಾಯರೇ, ಕೋರ್ಟ್ ಆರ್ಡರ್ ಪ್ರಕಾರ ಈ ಮನೆಯಿಂದ ಒಂದ್ ಸಾಮಾನು ಆಚೆ ತೆಗೆ ಕೂಡ್ದು ಅಂತ ತಿಳಿಸಿ ಮನೆಯಿಂದ ಆಚೆ ಕಳಿಸ್ರಿ. ಮನೆಗೆ ಬೀಗ ಹಾಕ್ರಿ. ಸರ್, ಮನೆಯಲ್ಲಿ ನಿನ್ನವರ ಪ್ರೇಮ ಇನ್ನೆಲ್ಲಿದೆ? ನಿನ್ನ ಮನೆಯಲ್ಲಿ ನಿನ್ನವರ ಪ್ರೇಮ ಇನ್ನೆಲ್ಲಿದೆ? ಬಯಕೆಗಳೆಲ್ಲ ಮಣ್ಣಾಯಿತೆಲ್ಲ. ಆ ವಿಧಿ ನಿನ್ನ ದೂರ ತಳ್ಳಲು ಬದುಕಲಿ ಸುಖವನ್ನು ಹೇಗೆ ಕಾಣುವೆ? ಮನೆಯೇ ಬರಿದಾಯಿತು, ಬದುಕು ഇരുಳಾಯಿತು. ಮನೆಯೇ ಬರಿದಾಯಿತು, ಬದುಕು ഇരുಳಾಯಿತು. ನಿಲ್ಸಪ್ಪ. ಬಾಲಾಜಿ, ಏನ್ ಸರ್? ಮನೆ ಬೀಗ ಹಾಕೊಂಡು ನಮ್ಮ ಮನೆಯವ್ರೆಲ್ಲ ಎಲ್ಲಿ ಹೋದ್ರು? ವಿಷಯ ಗೊತ್ತಿಲ್ವಾ? ಸೋಮಯ್ಯ ಶೆಟ್ರು ಕೋರ್ಟ್ ಆರ್ಡರ್ ತಗೊಂಡ್ಬಂದು ಈ ಮನೆ ಕಿತ್ಕೊಂಡ್ಬಿಟ್ರು. ಕೋರ್ಟ್ ಆರ್ಡರ್? ನಮ್ಮ ಅಣ್ಣತ್ಗೆ ಎಲ್ಲಿ ಹೋದ್ರು? ದೇವ್ರಿಗೆ ಗೊತ್ತು. ಮೀನಾ ಅವ್ರ ತಾಯಿ ಮನೆಗೆ ಹೋಗಿರ್ಬೋದು. ನಿಮ್ಮಣ್ಣ ಅದಕ್ಕೆ ವಿಚಾರ ನನಗೇನ್ರಿ ಗೊತ್ತು? ನಿಮ್ ತಂಗಿ ಮನೆ ಬಿಟ್ಟು ಹೋದ್ಲು ಅನ್ನೋ ಕೋಪಕ್ಕೆ ಅವ್ರಿಬ್ರು ಸೇರ್ಕೊಂಡು ನನ್ ಕತ್ ಹಿಡ್ದು ಆಚೆಗೆ ತಳ್ಬಿಟ್ರು. ಮೀನಾ, ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನ? ಕಟ್ಕೊಂಡ್ ಹೆಂಡತಿ ಮೇಲೆ 3 ಕಾಸಿನ ನಂಬಿಕೆ ಇಲ್ದೆ ಹೋದ್ರೆ ನಾನೇನ್ ಮಾಡ್ಲಿ? ಸೀತಾದೇವಿ ತರ ಅಗ್ನಿ ಪ್ರವೇಶ ಮಾಡ್ಲೇನು? ಅಗ್ನಿ ಪ್ರವೇಶ ನೀನ್ ಯಾಕೆ ಮಾಡ್ತೀಯಾ? ಅಗ್ನಿ ಪರೀಕ್ಷೆಗೆ ಗುರಿಯಾಗಿರೋರು ನಮ್ಮ ಅಣ್ಣ, ಅದ್ಕೆ. ತಗೊಳ್ಳಿ, ಈ ಔಷಧಿ ಕುಡೀರಿ. ತುಳಸಿ, ಹಣತೆಯಲ್ಲಿ ಎಣ್ಣೆ ಮುಗಿದು ಹೋದ್ರೆ ಮತ್ತೆ ಎಣ್ಣೆ ಹಾಕಿ ಉರಿಸಬಹುದು. ಆದ್ರೆ ಬತ್ತಿನೇ ಉರಿದೋಗಿರೋ ಹಣತೆನ ಈಗ ಎಷ್ಟು ದಿವಸ ಅಂತ ಉರಿಸ್ತೀಯ? ಹಾಗೆಲ್ಲ ಮಾತಾಡಬೇಡಿ. ನೀವೇ ನನ್ನ ಬಾಳಿನ ಜ್ಯೋತಿ. ಅದೆಂದು ಆರಲ್ಲ ಅನ್ನೋ ಭರವಸೆ ನನಗಿದೆ. ತಗೊಳ್ಳಿ. ತುಳಸಿ, ನಿನ್ನ ಮಾಂಗಲ್ಯ ಏನಾಯ್ತು? ನೀವೇ ನನ್ನ ಮಾಂಗಲ್ಯ. ಈ ಮಾಂಗಲ್ಯ ಶಾಶ್ವತವಾಗಿದ್ರೆ ಸಾಕು. ಕುಡೀರಿ.
ಆಶಾ, ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯನೇ ಮರ್ತು ಬಿಟ್ಟಿದೀವಿ. ಏನ್ ಗೊತ್ತಾ, ಇವತ್ತು ನೀನ್ ಹುಟ್ಟಬ್ಬ, ಅದಕ್ಕೆ ಎಲ್ಲ ತಂದಿದ್ದೀನಿ. ನಡಿ ಅಣ್ಣನ ಮನೆಗೆ ಹೋಗೋಣ. ಇವತ್ತು ನೀನ್ ಬರಲ್ಲ ಅಂದ್ರೆ ನಾನು ಬಿಡಲ್ಲ. ನಮ್ಮ ಮನೇಲಿ ಯಾರದೇ ಹುಟ್ಟಬ್ಬ ಆದ್ರೂ ಎಲ್ರೂ ಸೇರಿ ಆನಂದವಾಗಿ ಕಾಲ ಕಳೆಯುತ್ತಾನೆ ಸಂಪ್ರದಾಯ. ಯಾಕೆ ಹೇಳ್ತಾ ಇದೀಯಾ? ಇನ್ಮೇಲೆ ಎಲ್ರೂ ಸೇರೋ ಭಾಗ್ಯ ಇಲ್ಲ ಅಣ್ಣ. ಯಾಕೆ? ಸೋಮೇಶ್ ಶೆಟ್ರು ನಮ್ಮನೆ ಕಿತ್ಕೊಂಡ್ಬಿಟ್ರಂತೆ. ಅಣ್ಣ ಅದಕ್ಕೆ ಎಲ್ಲ ಹೊಟ್ಟೋಗಿದಾರಂತೆ. ಯಾರು ಹೇಳಿದ್ರು? ನಮ್ಮನೆ ಪಕ್ಕದ ಮನೆ ಮುದ್ದಣ್ಣ ಸಿಕ್ಕಿದ್ದ, ಅವನ್ ಹೇಳ್ದ. ಅಂದ್ರೆ ಆ ಪಾಪಿ ಅಣ್ಣ ಅತ್ಗೇನು ಮನೆಯಿಂದ ಹೊರಗಾಕ್ಬಿಟ್ಲಾ? ನಾವೆಲ್ಲ ನಗ್ನಾಗ್ತಾ ಒಂದೇ ಬಳ್ಳಿಲಿ ಅರಳಿರೋ ಹೂಗಳ ತರ ಇದ್ವಿ. ಇವತ್ತು ಹೂಗಳು ಬೇರೆ ಬೇರೆ ಆಗಿವೆ ಅಷ್ಟೇ, ಬಾಡಿಲ್ಲ. ಒಳ್ಳೆ ಟೈಮ್ ಬಂತು ಅಂದ್ರೆ ಖಂಡಿತ ಸೇರೇ ಸೇರ್ತೀವಿ. ಆ ಒಳ್ಳೆ ಟೈಮ್ ಯಾವಾಗ ಬರುತ್ತೋ? ಅಣ್ಣ ಅತ್ತಿಗೆ ಎಲ್ಲಿದಾರೋ, ಏನ್ ಕಷ್ಟ ಪಡ್ತಿದಾರೋ?